ಚೆನ್ನಾಗೈತಾ? ವಿಜಯ್ ಅವ್ರ ಆಕ್ಟಿಂಗ್ ಹೆಂಗೈತೆ? ಪರವಾಗಿಲ್ಲ. ನೋಡ್ಬೋದಾ? ವಿಜಯ್ ಅವ್ರ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ. ಒಳ್ಳೆ ಕತೆ ಹೆಂಗಿದೆ? ಕಥೆ ಚೆನ್ನಾಗಿದೆ. ಚೆನ್ನಾಗೈತೆ, ನೋಡ್ಬೋದು. ಚೆನ್ನಾಗಿದೆ. ನಿಮ್ಗೆ ಏನ್ ಅನ್ಸ್ತು ನೋಡ್ಬೇಕಾದ್ರೆ? ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗೈತಪ್ಪ, ತುಂಬಾ ಚೆನ್ನಾಗೈತೆ. ವಿಜಯ್ ಕುಮಾರ್ ಎಷ್ಟೋ ಜನ್ಮದಲ್ಲಿ ಅದು ಡ್ಯಾನ್ಸ್ ಕೊಟ್ಟಿದ್ದೆ. ತುಂಬಾ ಏನಾರು ಉಪಕಾರ ಮಾಡ್ಬೇಕಿಲ್ಲ, ಸತ್ತೋಯ್ತಿ ವಿಜಯ್. ನಾನು ಎಷ್ಟೆಷ್ಟೋ ಹೊಗಳ್ತೀನಿ, ಎಷ್ಟೆಷ್ಟೋ ಇದು ಮಾಡ್ತೀನಿ. ಯಾರು ಸತ್ತೋರೆ ನೋಡ್ಬೇಕು. ಬನ್ನಿ ಚೆನ್ನಾಗೈತೆ ಸರ್. ಹೇಗಿತ್ತು ಮೂವಿ? ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೇಗಿದ್ದು ಸರ್? ಸಖತ್ತಾಗೈತೆ ಸರ್. ಏನು ಇಲ್ಲ, ಸಿಟಿಗಿಂತ ನಮ್ಮ ಹಳ್ಳಿನೇ ಎಷ್ಟೋ ಪರವಾಗಿಲ್ಲ ಹೇಳ್ಬೇಕಂದ್ರೆ. ಅಂತ ನಿರ್ದೇಶನದ ಬಗ್ಗೆ ಹೇಳ್ತೀರಾ? ಸರ್ ಎಲ್ಲ ಸೂಪರ್ ಮಾಡಿದ್ರೆ, ಒಳ್ಳೆ ಮೂವಿ, ಜನ ನೋಡ್ಬೇಕು, ಇದಕ್ಕೆ ಎಂಟರ್ಟೈನ್ ಕೊಡ್ಬೇಕು ಅಂತ. ಚೆನ್ನಾಗಿ ಹೇಳಿ. ನಮ್ ಸಿಟಿಗಿಂತ ಹಳ್ಳಿನೇ ಎಷ್ಟೋ ಪರವಾಗಿಲ್ಲ. ಹಳ್ಳಿ ಅಂತ ಮೂವಿ ಅಷ್ಟು ಅದ್ಭುತ ಫಿಲಂ ತೆಗ್ದಿದ್ದಾರೆ ಸರ್. 100ಗೆ ಎಷ್ಟು ಕೊಡ್ತೀರಾ? ಸರಿ ಸರ್, 10 ಸರ್. ಓಕೆ ಸರ್, ಹೇಗಿತ್ತು? ಸೂಪರ್ ಫಿಲಂ ಗುರು. 100ಗೆ 100 ಸೂಪರ್ ಫಿಲಂ. ವಿಜಯ್ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಒಳ್ಳೆ ಹಳ್ಳಿ ರೈತರ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಫಿಲಂ. ಸೂಪರ್ ಆಗಿದೆ ಸರ್ ಫಿಲಂ. ಓಕೆ, ಥ್ಯಾಂಕ್ ಯು. ಓಕೆ, ಹೇಳಿ. ಸೂಪರ್ ಫಿಲಂ ಸರ್. ಕತೆ ಸೂಪರ್ ಆಗೈತೆ ಸರ್. ಕತೆ ಏನ್ ಅನಿಸ್ತು? ಸಂವಿಧಾನ ಸೂಪರ್ ಚೆನ್ನಾಗಿದೆ ಕಣ, ಮೂವಿ ಮಾತ್ರ ಮಸ್ತು. ಸೂಪರ್. ಕತೆ ಬಗ್ಗೆ ಏನ್ ಹೇಳ್ತೀರಾ? ಕತೆ ಬಗ್ಗೆ ಅದು ಚೆನ್ನಾಗಿದೆ. ವಿಜಯ್ ಅವ್ರ ಆಕ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ. ಮಾಡಿದ್ರು. ಬಡವರಿಗೆ ಒಂದು ಸ್ಪಂದಿಸ್ತಾರೆ. ತುಂಬಾ ಚೆನ್ನಾಗಿ. 100ಗೆ ಎಷ್ಟು ಕೊಡ್ತೀರಾ ಮೇಡಮ್? ಔಟ್ ಆಫ್ ಔಟ್. ಇಷ್ಟ ಆಯ್ತು ಹಂಗಾದ್ರೆ? ಇಷ್ಟ ಆಯ್ತು. ಫ್ಯಾಮಿಲಿ ನೋಡ್ಬೋದಾ? ನೋಡ್ಬೋದು ಸರ್. ಓಕೆ, ಹೇಗಿತ್ತು? ಚೆನ್ನಾಗಿದೆ. ಚೆನ್ನಾಗಿದ್ಯಾ? 3 ಸಲ ಆಯ್ತು ನೋಡಕ್ಕೆ. ಎಷ್ಟನೇ ಸಲ ನೋಡ್ತಿರೋದು? 3 ಸಲ ಆಯ್ತು. 3ನೇ ಸಲ. ಏನ್ ಇಷ್ಟ ಆಯ್ತು? ಕಥೆನೇ ಚೆನ್ನಾಗಿದೆ. ಹಳ್ಳಿ ಬಗ್ಗೆ ಅಲ್ಲ, ನಮ್ದು ಹಳ್ಳಿ ಅಲ್ಲ, ನಮ್ ರಾಯಚೂರು. ಅದಕ್ಕೋಸ್ಕರ ನೋಡಿ 3 ಸಲ ಆಯ್ತು. ವಿಜಯ್ ಫ್ಯಾನ್. 3 ಸಲ ಆಯ್ತು. ಮಗು ಕರ್ಕೊಂಡು 2 ಸಲ ಆಯ್ತು. ನಾನು 1 ಸಲ ಬಂದಿದ್ದೆ. ಮಗು ಕರ್ಕೊಂಡು 2 ಸಲ. ಇಂತ ಮೂವಿ ಬೇಕು ಅಂತೀರಾ? ಬೇಕು. ಥ್ಯಾಂಕ್ ಯು. ಸರ್, ನಮ್ಮ ಹೆಸರು ಬಾಬು ಅಂತ. ಸುಮಾರು 20 ವರ್ಷ 25 ವರ್ಷ 80ರಲ್ಲಿ 84ರಲ್ಲಿ ಬಂದಿರೋ ಸಿನಿಮಾ ಇದು. ಆ ತರ ಸಿನಿಮಾ ಈಗ ಬಂದಿರೋದಂದ್ರೆ ಸೂಪರ್ ಆಗಿದೆ ಸಿನಿಮಾ. ವಿಜಯ್ ಸ್ಟೋರಿ, ಸಂವಿಧಾನದ್ದು ಏನಿದೆ ಅಂದ್ರೆ ಹಳ್ಳಿಯಲ್ಲಿ ದೌರ್ಜನ್ಯ ಹೆಂಗ್ ಮಾಡ್ತಾರೋ ದೊಡ್ಡವರನ್ನೋರು ಇದರಲ್ಲಿ ಅದೇ ತರ ತೋರ್ಸೋರೆ. ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಪ್ರತಿಯೊಬ್ಬರು ನೋಡಿದ್ರೆ ತುಂಬಾ ಒಳ್ಳೇದು ಅಂತ. ಇಂಥ ಮೂವಿ ಬರ್ಬೇಕಂತೀರಾ? ರೈತರು ನೋಡ್ಬೇಕು, ಕೂಲಿಯವರು ಅನ್ನೋರು ತುಂಬಾ ನೋಡಿದ್ರೆ ತುಂಬಾ ಒಳ್ಳೇದು. ಇದು ಕೂಲಿ ಜನ ಅನ್ನೋರು, ನಾನು ಒಬ್ಬ ಕೂಲಿನೇ, ಸುಳ್ಳು ಹೇಳ್ತಾ ಇಲ್ಲ. ಇದು ಕೂಲಿ ಜನ ಅನ್ನೋರು ತುಂಬಾ ನೋಡಿದ್ರೆ ತುಂಬಾ ಒಳ್ಳೇದು ಅನಿಸ್ತದೆ. ಯಾಕಂದ್ರೆ ದಬ್ಬಾಳಿಕೆ ಮಾಡ್ತಿದ್ರು ಜಮೀನ್ದಾರರು, ಆತರ ಅಂತ ಸಿನಿಮಾ ಇದು. ಆವಾಗ ಸಂವಿಧಾನ ಏನು ಅಂತ ಗೊತ್ತಿಲ್ಲ. ನಮ್ಮ ರಾಜಕೀಯ ಜನ ಏನ್ ಮಾಡ್ತಾರೆ, ನಮ್ಮ ಊರಿನ ಜೊತೆಲೇ ಇರೋರು, ನಮ್ಮ ಊರಿನ ಜೊತೆಯವರು ಏನ್ ಮಾಡ್ತಾರೆ, ತೊಂದ್ರೆ ಏನಾಗುತ್ತೆ ಜೊತೆಲಿ ಇಟ್ಕೊಂಡು, ದುಡ್ಡಿನ ಆಸೆಗೋಸ್ಕರ, ಯಾವ್ದೋ ಜಮೀನಿಗೋಸ್ಕರ ಆಸೆ. ದಯವಿಟ್ಟು ಚೆನ್ನಾಗಿದೆ ಸಿನಿಮಾ. ಮೂವಿ ಬಂದು ತುಂಬಾ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಇದೇನ್ ಹೇಳುತ್ತೆ ಅಂದ್ರೆ, ಒಬ್ಬ ಬಡತನದಲ್ಲಿ ಬೆಳೆದಿ ಶಿಕ್ಷಣ ಕೊಟ್ರೆ ಎಲ್ಲಾನು ಸಾಧಿಸಬಹುದು ಅನ್ನೋದನ್ನ ಪ್ರೂಫ್ ಮಾಡಿ ತೋರಿಸುತ್ತೆ. ಈ ತರ ಮೂವಿಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಬರಬೇಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಸ್ಟೋರಿ ಕೂರಿಸಿದ್ದಾರೆ, ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಇದೇನಂದ್ರೆ ಇವತ್ತು ನಡೀತಾ ಇದೆಯಲ್ಲ ನಮ್ಮ ಭ್ರಷ್ಟಾಚಾರ, ರಾಜಕೀಯ, ಇದನ್ನೆಲ್ಲ ಎತ್ತಿ ನಿಲ್ಬೇಕಂದ್ರೆ ಈ ತರ ಮೂವಿಗಳು ಬರಬೇಕು. ನಮ್ಮಂತವ್ರು ಅರ್ಥ ಮಾಡ್ಕೋಬೇಕು. ಶಿಕ್ಷಣದಿಂದ ಎಲ್ಲಾನು ಕಟ್ಟಾಕ್ಬೋದು ಅನ್ನೋ ನಿದರ್ಶನ ಈ ಸಿನಿಮಾ ಕೊಡುತ್ತೆ. ಓಕೆ ಸರ್, ಫ್ಯಾಮಿಲಿ ನೋಡ್ಬೋದಾ? ಫ್ಯಾಮಿಲಿ 100% ನೋಡ್ಬೋದು ಸರ್. 100ಗೆ ಎಷ್ಟು ಕೊಡ್ತೀರಾ? 100ಗೆ 100 ಸರ್. ಫ್ಯಾಮಿಲಿ ವಿಷಯದಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬಟ್ ಏನಂದ್ರೆ ಶಿಕ್ಷಣ ಬಿಟ್ರೆ ಏನ್ ಬೇಕಾದ್ರೂ ಮೆಟ್ಟಿ ನಿಲ್ಬಹುದು ಅನ್ನೋದನ್ನ ಈ ಫಿಲಮ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಶಿಕ್ಷಣದ ಮುಂದೆ ರಾಜಕಾರಣ, ಭ್ರಷ್ಟಾಚಾರ ಯಾವ್ದು ನಿಲ್ಲಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸರ್, ಹೇಗಿದೆ ಲ್ಯಾಂಡ್ ಲಾರ್ಡ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನ್ ಅನಿಸ್ತು ನೋಡ್ಬೇಕು? ಮುಂದಿನ ಪೀಳಿಗೆ ಸರಿಯಾಗಿದೆ ಅಂತ ನನ್ನ ಅಭಿಪ್ರಾಯ. ಆಕ್ಟಿಂಗ್ ಹೇಗಿದೆ ವಿಜಯ್ ಅವ್ರದ್ದು? ಅಂದ್ರೆ ಇಷ್ಟು ಇಲ್ಲಿ ಗಂಟ ಮಾಡಿರೋ ಮೂವಿಗಿಂತ ಇದು ವಿಭಿನ್ನವಾಗಿ ಮಾಡವ್ರೆ. ಏನ್ ಹೇಳ್ತೀರಾ? ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ಯಾರು 2 ಮಾತು ಮಾತಾಡೋದಿಲ್ಲ. ಕತೆ ಬಗ್ಗೆ ಏನ್ ಹೇಳ್ತೀರಾ? ಕತೆ ಚೆನ್ನಾಗಿದೆ. ಅಂದ್ರೆ ಮುಂದೆ ಹಿಂದೆ ಹೆಂಗಿತ್ತು, ಇವತ್ತು ಹೆಂಗ್ ಆಳ್ಬೋದು, ದಬ್ಬಾಳಿಕೆ ಹೆಂಗಿತ್ತು ಅಂತ ಅದು ಒಂದು ಸಮೀಕ್ಷೆ ಕೊಡುತ್ತೆ. ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಅದೇ ಚೆನ್ನಾಗಿದೆ. ಓಕೆ, ನಿಮ್ಗೆ ಏನ್ ಇಷ್ಟ ಆಯ್ತು ಓವರ್? ಎಲ್ಲ ಚೆನ್ನಾಗಿದೆ. ಫೈಟಿಂಗ್ಸ್ ಎಲ್ಲ ಫೈಟಿಂಗ್ ಇಂತ ಒಂದು ಸಂಭಾಷಣೆ ಚೆನ್ನಾಗಿದೆ. ಎಷ್ಟು ಕೊಡ್ತೀರಾ 100ಗೆ? 100ಗೆ 99 ಕೊಡ್ಬೋದು. 99. ನಮ್ಮಂತೂ ಬಹಳ ಸೂಪರ್ ಆಗಿದೆ. ನಾವು ಫಿಲಂ ನೋಡಿ ಸುಮಾರು 15 ವರ್ಷ ಆಗಿತ್ತು. ನೋಡ್ಬೇಕು, ನೋಡ್ ಮಾಡ್ಕೊಂಡೆ ಬಂದಿದ್ದೀವಿ.